ವಿಶೇಷವಾಗಿ ನಾವು ಶೈಲಪುತ್ರಿಯನ್ನು ನೋಡ್ದು, ಬ್ರಹ್ಮಚಾರಿಣಿಯನ್ನು ನೋಡ್ದು, ಚಂದ್ರಘಂಟವನ್ನು ಸಹಿತ ನೋಡ್ದು ತಾಯಿ ಜಗನ್ಮಾತೆ. ಈಗ 4ನೇ ದಿನ ಚೌತಿ ದಿನದಂದು ತಾಯಿ ಜಗನ್ಮಾತೆ 25 ಗುರುವಾರ 2025 ಗುರುವಾರ ಸೆಪ್ಟೆಂಬರ್ ತಿಂಗಳಲ್ಲಿ ಕೂಷ್ಮಾಂಡ ದೇವಿ, ಕೂಷ್ಮಾಂಡ ಅಂದರೆ ಸೌಂದರ್ಯ ಮತ್ತು ಧೈರ್ಯದ ಸಂಕೇತವಾದಂತಹ ಕೂಷ್ಮಾಂಡ ದೇವಿಯನ್ನು ನಾವಿಲ್ಲಿ ಆರಾಧಿಸ್ತೀವಿ. ಇದು ಶೂದ್ರ ಶಕ್ತಿಯನ್ನ ನಿವಾರಣೆಯನ್ನ ಮಾಡುವಂತಹ ದೇವಿಯಾಗಿರ್ತಾಳೆ. ಅಂಧಕಾರದಿಂದ ತುಂಬಿದಂತಹ ಸೃಷ್ಟಿಯಲ್ಲಿ ತನ್ನ ಮಂದಹಾಸದಿಂದ ಬ್ರಹ್ಮಾಂಡವನ್ನ ರಚಿಸಿರ್ತಾಳೆ. ಆದ್ದರಿಂದ ದೇವಿ ಈ ಅವತಾರದಲ್ಲಿ ಕೂಷ್ಮಾಂಡ ದೇವಿ ಅಂತ ಕರಿತೀವಿ. ಅಂದರೆ ನಾವು ಕತ್ತಲಲ್ಲಿ ಇರ್ತೀವಲ್ಲ, ವಿ ನೀಡ್ ಎ ಒನ್ ಲೈಟ್. ವೆನ್ ವಿ ಆರ್ ಇನ್ ದ ಡಾರ್ಕ್ ವಿ ನೀಡ್ ಎ ಒನ್ ಲೈಟ್, ಸ್ಪಾರ್ಕ್ ಅಂತ ಕರಿತೀವಿ. ಆ ಸ್ಪಾರ್ಕೇ ಕೂಷ್ಮಾಂಡ ದೇವಿ. ಈ ಚೌತಿಯ ದಿನ ಅದು ವಿಶೇಷವಾಗಿ 25 ಸೆಪ್ಟೆಂಬರ್ 2025 ಅದು ವಿಶೇಷವಾಗಿ ಗುರುವಾರ ಬಂದಿದೆ. ಆ ಒಂದು ಗುರುವಾರ ತಾಯಿ ಜಗನ್ಮಾತೆ ಕೂಷ್ಮಾಂಡ ದೇವಿ ಚೌತಿಯ ದಿನದಂದು ಸೌಂದರ್ಯ ಮತ್ತು ಧೈರ್ಯದ ಒಂದು ಸಂಕೇತವಾಗಿರುತ್ತಾಳೆ. ನಾವು ಅವತ್ತು ತಾಯಿ ಜಗನ್ಮಾತೆಗೆ ಏನಪ್ಪ ಬೇಡ್ಕೊಳ್ಬೇಕಪ್ಪ ಅಂದರೆ, ಆರಾಧಕರು ನಾವೇನು ಮಾಡಬೇಕು ಅಂದರೆ, ಜಗನ್ಮಾತೆ ನಮ್ಮ ಒಂದು ಸಂಕಲ್ಪಕ್ಕೆ ಧೈರ್ಯವನ್ನು ಕೊಡು, ಶಕ್ತಿಯನ್ನು ಕೊಡು, ಬಲವನ್ನು ಕೊಡು. ಶೂದ್ರರು ನಮ್ಮನ್ನು ಯಾರಾದರೂ ಸಹಿತ, ಕೆಲವೊಂದು ಶತ್ರುಗಳು ನಮ್ಮನ್ನು ಯಾರಾದರೂ ಸಹಿತ, ನಮಗೇನಾದರೂ ಸಹಿತ ಅಪವಾದಗಳನ್ನು, ನಮ್ಮ ಮೇಲೆ ಏನಾದರೂ ಕೆಟ್ಟ ಕಣ್ಣು ಕೆಟ್ಟ ದೃಷ್ಟಿ ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡು ತಾಯಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಶೂದ್ರ ಶಕ್ತಿಗಳು ನಮ್ಮಿಂದ ದೂರವಾಗಬೇಕು. ಆ ಕ್ಷುದ್ರ ಶಕ್ತಿಗಳು ನಮ್ಮಿಂದ ದೂರವಾದಾಗ ಏನಾಗುತ್ತೆ, ನಮಗೆ ಒಂದು ದಾರಿದೀಪವಾಗಿ ತಾಯಿ ಜಗನ್ಮಾತೆ ಕೂಷ್ಮಾಂಡ ದೇವಿ ಸಂಹಾರಿಣಿಯಾಗಿರ್ತಾಳೆ. ಅವತ್ತು ವಿಶೇಷವಾಗಿ ಧೈರ್ಯ ಮತ್ತು ಸೌಂದರ್ಯ ಲಹರಿಯಾಗಿರ್ತಾಳೆ ಕೂಷ್ಮಾಂಡ ತಾಯಿ ಜಗನ್ಮಾತೆ. ನಮ್ಮ ಒಂದು ಅಂಧಕಾರವನ್ನು ತೊಲಗಿಸುವಂತ ನಾವಿಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ.